ಶಾಸಕರು ಹೆಚ್ಚಿದವರು ಅಂತೇಳಿ ಭಾಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಯಾವುದಾದ್ರೂ ಸಹಿತ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ. ಆದರೆ ಆಗುವ ಸಾಧ್ಯತೆಗಳು ಹೆಚ್ಚಿದ್ದವು ಅನ್ನೋದು ಇದು ಸುಳ್ಳಲ್ಲ. ಆ ದಿಶೆಯಲ್ಲೇ ಕುಮಾರಸ್ವಾಮಿಗಳು ಶತಾಯಗತಾಯ ಮಾಡಿ ಉಪಚುನಾವಣೆ ನೀಡಲು ಪ್ರಯತ್ನ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಗೊತ್ತಾಗ್ತದೆ ಪಕ್ಷೇತರದ ಅದು ಕೇವಲ ಕಾಂಗ್ರೆಸ್ನ ಕ್ಷೇತ್ರವೂ ಅಲ್ಲ. ಆದರೆ ಡಿ ಸುಧಾಕರ್ ಅವ್ರ ಮಗನ ನಿಲ್ಲಿಸ್ಬೋದೇನೋ ಎಲೆಕ್ಷನ್ಗೆ ಕಾಂಗ್ರೆಸ್ ವತಿಯಿಂದ. ಅದು ಯಾಕಂದ್ರೆ ಸಿಂಪತಿ ಓಟ್ ಅವ್ರ ಪರ ಬರಲಿ ಅನ್ನೋ ಕಾರಣಕ್ಕಾಗಿ ಅಷ್ಟು ಸುಲಭವಾಗಿ ಡಿ ಕೆ ಅವ್ರು ಬಿಟ್ಟು ಕೊಡೋದಿಲ್ಲ. ಬಟ್ ಅವಕಾಶ ಮಾಡೋ ಪ್ರಯತ್ನವನ್ನು ಕುಮಾರಸ್ವಾಮಿಗಳು ಸಹಿತ ಬಿಡೋದಿಲ್ಲ. ಯಾಕಂದ್ರೆ ಅವ್ರು ಜಿದ್ದಿದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಅವ್ರ ಹಂಗೆ ಪವರ್ಫುಲ್ ವ್ಯಕ್ತಿ ಇದ್ದಾರೆ. ನಾವು ಆಗ್ತಪ್ಪ. ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗರಲ್ಲಿ ತಾವು ಅನ್ನುವಂಥ ಒಂದು ಏನು ಒಂದು ಪಟ್ಟ ಅದರ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ರೀತಿಯಿಂದ ಡಿ ಕೆ ಶಿವಕುಮಾರ್ ಚಾಲೆಂಜ್ ಆದರೂ ಆಗ್ಬೋದು. ಇದರಲ್ಲಿ ಏನಾದರೂ ಕುಮಾರಸ್ವಾಮಿ ಗೆದ್ದರೆ 27ರಲ್ಲೇ ಒಂದಿಷ್ಟೇನೋ ನಾನು ಸಿ ಎಮ್ ಆಗಬೇಕು ಅನ್ನುವಂಥ ಡಿಮಾಂಡ್ ಮಾಡಿ ಒಂದು 40-50 ಸೀಟ್ ಕರೆ ಟಿಕೆಟ್ ಸಿಗೋ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಗೆಲ್ಲುವಂಥ ಪ್ರಯತ್ನ ಕುಮಾರಸ್ವಾಮಿ ಮಾಡಬಹುದು ಅಂತೇಳಿ. ಆದರೆ ಇದನ್ನೆಲ್ಲ ಮಾಡಿ ಹುಡುಕಿ ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಈಗಾಗಲೇ ಏನೋ ನಿಮ್ಗೆ ಗೊತ್ತು JDS ಕೋಟಿನ ಹೊಡಿಬೇಕು ಅಂತೇಳಿ 14 ಮಂದಿಯಲ್ಲಿ ಹೆಚ್ಚು ಕಡಿಮೆ 12 ಮಂದಿ ಜೋಡಿ ಸಂಪರ್ಕ ಆಗಿದ್ದಾರೆ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದು ನಿಜಾನೋ ಸುಳ್ಳು ಡಿ ಕೆ ಶಿವರಿಗೆ ಗೊತ್ತು, ಆ ಸಂಪರ್ಕದಲ್ಲಿದ್ದವ್ರಿಗೆ ಗೊತ್ತು. ಅದ್ರ ಮಾತ್ರ ಜೋರಿದ್ದಾವೆ. ಯಾಕಂದ್ರೆ ಬೆಂಕಿ ಇಲ್ಲದ ಹೊಗೆ ಆಡೋದಿಲ್ಲ ಅನ್ನೋದು ನಿಮಗೆ ಗೊತ್ತು, ನಮಗೆ ಗೊತ್ತು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. ನೀವು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.